ರ್ಯಾಂಕ್ ಬಂದವರನ್ನು ಮತ್ತೆ ರ್ಯಾಂಕ್ ಬರುವಂತೆ ಮಾಡೋದು ಸಾಧನೆ ಅಲ್ಲ. ರಿಜೆಕ್ಟ್ ಮಾಡಿದ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ರ್ಯಾಂಕ್ ಬರುವಂತೆ ಮಾಡುವುದು ನಿಜವಾದ ಸಾಧನೆ. ಅದೇ ರೀತಿ ಇಲ್ಲೊಂದು ಕಾಲೇಜು ಕಡಿಮೆ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ 100ಕ್ಕೆ 100 ಫಲಿತಾಂಶ ಪಡೆದಿದೆ. ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ? ಈ ಸ್ಟೋರಿ ನೋಡಿ. ದ್ವಿತೀಯ ಪಿಯು ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಅಥಣಿ ಕಾಂಪೋಸಿಟ್ ಕಾಲೇಜು ಹಾಗೂ ವಿದ್ವತ್ ಮೆಡಿಕಲ್ ಹಾಗೂ ಐಐಟಿ ಅಕಾಡೆಮಿಯಿಂದ ಸಾಧನೆ. ಕ್ಕೆ 594 ಅಂಕ ಪಡೆದು 6ನೇ ರ್ಯಾಂಕ್ ಪಡೆದ ಕಾಲೇಜಿನ ವಿದ್ಯಾರ್ಥಿ. ಸಾಮಾನ್ಯವಾಗಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ತಮಗೆ ಬೇಕಾದ ಬ್ರ್ಯಾಂಡೆಡ್ ಕಾಲೇಜು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗಿದ್ರೆ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳು ಯಾವ ಕಾಲೇಜು ಸೇರಿಕೊಳ್ಳಬೇಕೆಂಬ ಗೊಂದಲ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಬ್ರ್ಯಾಂಡ್ ಮುಖ್ಯವಲ್ಲ, ಡೆಡಿಕೇಶನ್ ಮುಖ್ಯ ಎಂಬುದನ್ನು ಇಲ್ಲೊಂದು ಕಾಲೇಜು ತೋರಿಸಿಕೊಟ್ಟಿದೆ. ಹೌದು, ದಾವಣಗೆರೆ ಅಥಣಿ ಕಾಂಪೋಸಿಟ್ ಕಾಲೇಜು ಹಾಗೂ ವಿದ್ವತ್ ಮೆಡಿಕಲ್ ಹಾಗೂ ಐಐಟಿ ಅಕಾಡೆಮಿ ಇಂತಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣ ಕ್ರಾಂತಿ ಮಾಡುತ್ತಿದೆ. ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ತರಬೇತಿ ನೀಡುತ್ತಿದ್ದು, ಇದೀಗ ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ. ಕಳೆದ 7 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ನಾ ಭೂತೋ ನಾ ಭವಿಷ್ಯತಿ ಎಂಬುವಂತೆ ಫಲಿತಾಂಶ ಬಂದಿದೆ. ಪ್ರಸ್ತುತ 166 ಜನ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅದರಲ್ಲಿ 110 ಜನ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಫಲಿತಾಂಶಕ್ಕಿಂತ 37ರಷ್ಟು ಹೆಚ್ಚು ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಈತ ಅಕ್ಷಯ್ ಎಂಬ ವಿದ್ಯಾರ್ಥಿ 600 ಅಂಕಗಳಿಗೆ 594 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದರೆ ಜಿಲ್ಲೆಗೆ 3ನೇ ರ್ಯಾಂಕ್ ಪಡೆದಿದ್ದು, ಇದಕ್ಕೆ ಶಿಕ್ಷಕರ ಡೆಡಿಕೇಶನ್, ವಿದ್ಯಾರ್ಥಿಗಳ ಹಾರ್ಡ್ ವರ್ಕ್ ಕಾರಣ ಎನ್ನುತ್ತಾರೆ. ಅಥಣಿ ಕಾಂಪೋಸಿಟ್ ಪಿಯು ಕಾಲೇಜ್ ಮತ್ತು ವಿದ್ವತ್ ಮೆಡಿಕಲ್ ಆ್ಯಂಡ್ ಐಐಟಿ ಅಕಾಡೆಮಿ ಸಹಯೋಗದಲ್ಲಿ ನಾವು ಪ್ರತಿ ವರ್ಷ ಸೆಕೆಂಡ್ PUC ಏನು ಕೋಚಿಂಗ್ ಇದೆ, ನೀಟ್ ಇರ್ಬೋದು, JEE ಇರ್ಬೋದು, KCET ಇರ್ಬೋದು, ಜೊತೆಗೆ ಬೋರ್ಡ್ ಎಕ್ಸಾಮ್ ಇರ್ಬೋದು, ಇದನ್ನೆಲ್ಲ ನಾವು ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ಸತತ 7ನೇ ವರ್ಷ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈಗ ಈ ವರ್ಷ ನಾ ಭೂತೋ ನಾ ಭವಿಷ್ಯತಿ ಹಾಗೆ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ ನನ್ನ ಮಕ್ಕಳು. ಅದಕ್ಕೆ ಕಾರಣಕರ್ತರಾದಂಥ ಎಲ್ಲ ನನ್ನ ಪ್ರೀತಿಯ ವಿದ್ವತ್ ಫ್ಯಾಮಿಲಿ ಸ್ಟಾಫ್ನವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಇದನ್ನು ಈ ಒಂದು ಸಕ್ಸಸ್ಸನ್ನು, ಈ ಒಂದು ಹೇಗೆ ಆಚರಿಸ್ಬೇಕು ಅಂತೇಳಿ ನಮಗೆ ಗೊತ್ತಾಗ್ದಲ್ಲೇ ನಾವು ಏನಂತೀವಿ, ಆ ಮನಸ್ಸೊಳಗೆ ಆಘಾತ ಇರ್ಬೋದು ಅಥವಾ ಅಂತ ಸಂತೋಷ ಇರ್ಬೋದು, ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಈಗೊಂದು ಏನಂತ ಹೇಳ್ತೀವಿ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ವಿ. ಅವತ್ತಿನ ದಿನ ಮಕ್ಕಳ ಎದುರುಗಡೆಗೆ ಆ ಮಕ್ಕಳ ಖುಷಿ, ಆ ಪೇರೆಂಟಿನ ಖುಷಿ ಮತ್ತು ನಮ್ಮ ಸ್ಟಾಫಿನ ಖುಷಿ ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಕ್ಷಯ್ SM 594 600 ಅಂಕಕ್ಕೆ ಜಿಲ್ಲೆಗೆ 3ನೇದು, ಜೊತೆಗೆ ರಾಜ್ಯಕ್ಕೆ 6ನೇ ರ್ಯಾಂಕ್ ತೆಗೆದುಕೊಂಡು, ಅವ್ರ ತಂದೆ ಒಬ್ಬ ಟೇಲರ್ ಇದ್ದರು. ಆದರೂ ಆ ಮಕ್ಕಳನ್ನ ಓದಿಸಿ ಆ ಛಲದಿಂದ ಆ ಪೇರೆಂಟ್ಗಳು ಆ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅಂತಂದರೆ ನಾವು ಅದರಿಂದ ಕಲಿಬೇಕಾಗಿದೆ. ಹಾಗಾಗಿ ಆ ಮಗುಗೆ ಮುಂದಿನ ಭವಿಷ್ಯದಲ್ಲಿ, ಮುಂದಿನ ದಿನಗಳ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಕಾಲೇಜಿನ ವೈಶಿಷ್ಟ್ಯತೆ ಏನು ಅಂತಂದರೆ ನಮ್ಮ ಸ್ಟಾಫ್ ಏನಿದೆ 100% ಡೆಡಿಕೇಟೆಡ್ ಆಗಿದ್ದಾರೆ. ಇಲ್ಲಿ ನಾನು ನಿಮಗೆ ಒಂದು ಕ್ವಾಂಟಮ್ ಲೀಪ್ ಅಂತೇಳಿ ಒಂದು ಯಾವಾಗಲೂ ಅನಾಲಿಸಿಸ್ ಮಾಡ್ತಿರ್ತೀವಿ. ಅದರೊಳಗೆ ನಮ್ಮ ಕಾಲೇಜಲ್ಲಿ 166 ಜನ ಇದ್ದರು. ಅವ್ರು SLC ಯಾವ ಪರ್ಸೆಂಟೇಜರ ಬರಲಿ, ನಮಗೆ ಬೇರೆ ಕಡೆಗೆ ಎಲ್ಲ ಕಾಲೇಜಲ್ಲೂ ರಿಜೆಕ್ಟ್ ಮಾಡಿ 1000 ಇರೋ ಸ್ಟ್ರೆಂತ್ನವರೆಲ್ಲ ರಿಜೆಕ್ಟ್ ಮಾಡೋದಂಥನ್ನೆಲ್ಲ ನಾವು ಕರ್ಕೊಂಡು, ಹೇಗೆ ಅಂತಂದರೆ
ಔಟ್ ಆಫ್ 166 110 ಜನ ಅವ್ರ SLC ಪರ್ಸೆಂಟೇಜ್ಗಿಂತ 37% ಹೈಯೆಸ್ಟ್, 10% ಲೀಸ್ಟ್. ಇಷ್ಟು ನಮಗೆ ಇನ್ಕ್ರೀಸ್ ಆಗಿದ್ದಾರೆ. ಅಂದರೆ ಅಷ್ಟು ಜನ ನಮಗೆ ಹೇಗೆ ನಮ್ಮ ಸಿಬ್ಬಂದಿ ವರ್ಗ ಅವರನ್ನು ತಯಾರು ಮಾಡಿರ್ಬೋದು. ರಾತ್ರಿ 12 ಅಂತ ಇಲ್ಲ, 1 ಗಂಟೆ ಅಂತ ಇಲ್ಲ, 2 ಗಂಟೆ ಅಂತ ಇಲ್ಲ, ಮಕ್ಕಳಿಗೆ ಓದಿಸಿ ಅವರು ಪ್ಯಾಂಪರ್ ಮಾಡಿ ಅವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಯಾವ ರೀತಿ ಇವತ್ತು ನಾವು ರಿಸಲ್ಟ್ ತೆಗೆದಿದ್ದೀವಿ ಅಂತಂದರೆ ಇಡೀ ದಾವಣಗೆರೆ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಅಂಥ ಒಂದು ಪ್ರಮೇಯನ ಸೃಷ್ಟಿ ಮಾಡಿದ್ದೀವಿ. ನಾವು 166ರಲ್ಲಿ ಮ್ಯಾಥಮೆಟಿಕ್ಸ್ 45 ಜನ ನಮಗೆ ಔಟ್ ಆಫ್ ಔಟ್ ಪ್ಲಸ್ 15 ಜನ 99 ತೆಗೆದಿದ್ದಾರೆ. ಅಂದರೆ ಆ ಡೆಡಿಕೇಶನ್ ಹೇಗಿದೆ. ಹಾಗಂತೇಳಿ ಮ್ಯಾಥ್ಸ್ ಅಷ್ಟಲ್ಲ, ಫಿಸಿಕ್ಸ್ ಆದ್ರೂ ಅಷ್ಟೇ, ಕೆಮಿಸ್ಟ್ರಿ ಆದರೂ ಅಷ್ಟೇ, ನಮಗೆ ಬಯಾಲಜಿ ಆದರೂ ಅಷ್ಟೇ, ಕನ್ನಡ, ಇಂಗ್ಲೀಷ್ ಎಲ್ಲ ಟೀಚರ್ಸ್ಗಳು ಎಷ್ಟು ಡೆಡಿಕೇಶನಿಂದ ತೆಗೆಸಿದಾರಪ್ಪ ಅಂತಂದರೆ ಎಲ್ಲ 99, 100, 97, 98 ಈ ಥರ ಸಿಕ್ಕಾಪಟ್ಟೆ ಮಕ್ಕಳು ಕ್ಲೋಸ್ ಕಾಲಲ್ಲಿ ನಮಗೆ ಇದಾಗಿದ್ದರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವೆಲ್ಲವೂ 100ಕ್ಕೆ 100 ಕನ್ವರ್ಟ್ ಆಗ್ತವೆ ಅಂತೇಳಿ ಒಂದು ನಂಬಿಕೆಯಿಂದ ಈ ನಮ್ಮ ಸಂಸ್ಥೆಗೆ ಸೇರೋ ಮಕ್ಕಳಿಗೆ ಪೇರೆಂಟ್ಗಳಿಗೆ ಇಷ್ಟೇ ನಾವು ಹೇಳೋದು. ಎಲ್ಲ ನಾವು ಏನು ಕಾಲೇಜ್ ವಿದ್ವತ್ ಅಂತ ಏನು ನಾವು ಅಥಣಿ ವಿದ್ವತ್ ಅಂತ ಏನು ಮಾಡ್ತಾ ಇದ್ದೀವಿ, ಈ ಒಂದು ಇದರೊಳಗಡೆಗೆ ನಾವು ಯಾವಾಗಲೂ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಪ್ಪ ಅಂತಂದರೆ ಡೆಡಿಕೇಶನ್ ಇರೋ ಮಕ್ಕಳು ಕೊಡ್ರಿ. ಅವರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪರ್ಸೆಂಟೇಜ್ ನಾವು ಅವ್ರನ್ನ 100% ಮೇಲ್ ತಂದು ಇಡ್ತೀವಿ ಅನ್ನೋದು ನಮಗೆ ಡೆಫಿನೆಟ್ ಇದೆ. ಇದು ಸೊ ಈ ಬಾರಿ ನಮ್ಮ ಕಾಲೇಜಲ್ಲಿ 594 ತೆಗೆಯೋದ್ರ ಮುಖಾಂತರ ನಾವು ಡಿಸ್ಟ್ರಿಕ್ಟಿಗೆ 3rd ಟಾಪರ್ ಆಗಿದ್ದೀವಿ. ಅಷ್ಟೇ ಅಲ್ಲ, ಸ್ಟೇಟಿಗೆ 6th ರ್ಯಾಂಕನ್ನು ಪಡೆದಿದ್ದೀವಿ. ನಮ್ಮ ಸ್ಟ್ರೆಂತ್ 166 ಇತ್ತು. ಔಟ್ ಆಫ್ 166 110 ಡಿಸ್ಟಿಂಕ್ಷನ್ ಬಂದಿದೆ. ಅಷ್ಟೇ ಅಲ್ಲ, 166ಗೆ 45 ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ. ಇದನ್ನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಾವಿರಾರು ಸ್ಟ್ರೆಂತ್ ಇರುವಂಥ ಕಾಲೇಜಲ್ಲಿ ಸಹಿತ 36-35 ಮಾತ್ರ ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ. ಸೊ JEE ಆಂಬಿಷನ್ ಇಟ್ಕೊಂಡಿರೋರಿಗೆ ಇದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಾವಣಗೆರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೈ ವಿ ನೀಡ್ ಟು ಚೂಸ್ ವಿದ್ವತ್. ಎಷ್ಟೊಂದು ಕಾಲೇಜ್ ಇದೆ ದಾವಣಗೆರೆಯಲ್ಲಿ, ವಿದ್ವತ್ನೇ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡ್ತಿರೋಂಥ ರಿಸಲ್ಟು. ನಮ್ಮಲ್ಲಿ 42% ಇರೋರು, 43% ಇರೋರು, ಬೇರೆ ಕಡೆ ರಿಜೆಕ್ಟ್ ಮಾಡಿ ಸೀಟ್ ಕೊಡಲ್ಲ ಅಂದಂಥ ಮಕ್ಕಳಿಗೆಲ್ಲ ನಾವು ಆದ್ಯತೆ ಕೊಟ್ಟು ಇಲ್ಲಿ ಸೀಟ್ ಕೊಡ್ತೀವಿ. ಅಂಥ ಮಕ್ಕಳು ಇವತ್ತು 93, 92, 94%ನೆಲ್ಲ ತಕ್ಕೊಂಡು ಅವರ ಪೇರೆಂಟ್ಸು ತುಂಬ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ಯಾವುದೇ ಒಂದು ಸಂಸ್ಥೆ ರನ್ ಮಾಡುವಾಗ ಪೇರೆಂಟ್ಸ್ ಸ್ಯಾಟಿಸ್ಫೈ ಆಗಬೇಕು, ಆ ಮಗುಗೆ ಉಜ್ವಲವಾದ ಭವಿಷ್ಯ ಬರಬೇಕು. ಸೊ ಇದೆರಡು ನಮ್ಮ ಮೋಟಿವ್. ಸೊ irrespective of any percentage we give seats in Vidvat. Not only that, we assure them 100% ನಾವು ರಿಸಲ್ಟ್ ಕೊಡ್ತೀವಿ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಮಿನಿಮಮ್ 30% SLCಗಿಂತ ಅವ್ರ ಪರ್ಸೆಂಟೇಜ್ ಹೈಕ್ ಆಗಿರುತ್ತೆ. ಆಮೇಲೆ ಇಂಡಿವಿಜುವಲ್ ಕೇರ್ ಇದೆ ವಿದ್ವತ್ತಲ್ಲಿ. ಸೊ ಲೇಟ್ ನೈಟ್ ಸ್ಟಡಿ ಅವರ್ಸ್ ಎಲ್ಲ ನಾವು 11-12 o'clock ತನಕ ರನ್ ಮಾಡ್ತೀವಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ವಿದ್ವತ್ ಅಂತ ಹೇಳಿದ್ರೆ, ಆ ಲೇಟ್ ನೈಟ್ ಸ್ಟಡಿ ಅವರ್ಸ್ ಅಲ್ಲೂ HODಗಳು ಅವೈಲೇಬಲ್ ಇರ್ತಾರೆ. ಸೊ ಮೆಜಾರಿಟಿ ಕಾಲೇಜಸ್ ಅಲ್ಲಿ ಜೂನಿಯರ್ ಫ್ಯಾಕಲ್ಟೀಸ್ ಆ ಥರ ಇರ್ತಾರೆ. ಬಟ್ ನಮ್ಮ ವಿದ್ವತ್ತಲ್ಲಿ ಲೇಟ್ ನೈಟ್ ಸ್ಟಡಿ ಅವರ್ಸ್ ಅಲ್ಲಿ ಸಮೇತ HODಗಳು, ಸೀನಿಯರ್ ಫ್ಯಾಕಲ್ಟಿಗಳು ಎಲ್ಲ ಕೂತು ಆ ಮಗುಗೆ 1-to-1 ಇಂಡಿವಿಜುವಲ್ ಕೇರ್ ಕೊಡ್ತಾರೆ. ಆಮೇಲೆ ನಮ್ಮ ಇಂಟೇಕ್ ಮಿನಿಮಮ್ ನಾವು 300 ತನಕ ಮಾತ್ರ ನಾವು ಸ್ಟ್ರೆಂತನ್ನು ಲಿಮಿಟ್ ಆಗಿ ಇಟ್ಕೊಳ್ತೀವಿ. ಸ್ಟ್ರೆಂತನ್ನು ಕ್ರೌಡ್ ಮಾಡ್ಕೊಳ್ಳಲ್ಲ. ಡ್ಯೂ ಟು ವಿಚ್ ಇಂಡಿವಿಜುವಲ್ ಕೇರ್ ಇಸ್ ವೆರಿ ಮಚ್ ಪಾಸಿಬಲ್ ಹಿಯರ್. ಸೊ ಇದೆಲ್ಲ ಅಂಶಗಳಿಂದ ನೀವು ಗೆಸ್ ಮಾಡ್ಬೋದು ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ ನಮ್ಮದು ಅಂತ ಹೇಳಿ. ಸೊ ಇದನ್ನು ಕನ್ಸಿಡರ್ ಮಾಡಿ ಮೆಜಾರಿಟಿ ಏನು ಈಗ ಆಸ್ಪಿರೆಂಟ್ಸ್ ಇದ್ದೀರಾ, ನೀಟ್, JEE, ಸೊ ಆ ಥರದ ಮಕ್ಕಳುಗಳು ವಿದ್ವತ್ನ ಆಯ್ಕೆ ಮಾಡಿ ಅಂತ. ಅಥಣಿ ಕಾಂಪೋಸಿಟ್ ಕಾಲೇಜು, ವಿದ್ವತ್ ಮೆಡಿಕಲ್ ಹಾಗೂ IIT ಅಕಾಡೆಮಿಯ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗದ ವಿಷಯವನ್ನ ಅವರಿಗೆ ಮನಮುಟ್ಟುವ ರೀತಿ ಹೇಳಿಕೊಡುತ್ತಿದ್ದು, ಕಷ್ಟಕರ ವಿಷಯಗಳು ಕೂಡ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಅರ್ಥವಾಗುತ್ತಿವೆ. ಇದರಿಂದಾಗಿ 100ಕ್ಕೆ 100 ಫಲಿತಾಂಶ ಬರಲು ಸಾಧ್ಯವಾಗಿದೆ. ಇದರಿಂದಾಗಿ ಅಕ್ಷಯ್ 600ಕ್ಕೆ 594 ಅಂಕ ಪಡೆಯಲು ಸಾಧ್ಯವಾದರೆ, ಯೋಗರಾಜ್ ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿದ್ದು, ಕಾಲೇಜಿನ ಬಗ್ಗೆ, ಇಲ್ಲಿನ ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳು ಹೇಳಿದ್ದು ಹೀಗೆ.
ನಾನು ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ ಸ್ಟೇಟ್ಗೆ 6th ರ್ಯಾಂಕ್ ಮತ್ತು ಡಿಸ್ಟಿಕ್ಕಿಗೆ 3rd ರ್ಯಾಂಕ್ ಬಂದಿದ್ದೀನಿ. ನಂದು ಈ ಮಾರ್ಕ್ಸ್ ಮೇಲೆ ನಂದು ಎಷ್ಟು ಹಾರ್ಡ್ ವರ್ಕ್ ಇದೆಯೋ ನಮ್ಮ ಲೆಕ್ಚರರ್ಸ್ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಇದೆ. ನಾನು ಈ ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ. ನಾವು ಯಾವುದೇ ಥರ ಡೌಟ್ ಕೇಳಿದ್ರೂ ಅವರು ಎಲ್ಲ ಥರದ ಡೌಟ್ ಕ್ಲಿಯರ್ ಮಾಡ್ತಾರೆ. ನಂದು PCMB 4 ಔಟ್ ಆಫ್ 4 ಬಂದಿದೆ ಮತ್ತು ಕನ್ನಡ 98, ಇಂಗ್ಲೀಷ್ 96. ಮನೆಯಲ್ಲೆಲ್ಲ ತುಂಬ ಖುಷಿಯಾಗಿದ್ದಾರೆ ಮತ್ತು ಮನೆಯಲ್ಲೆಲ್ಲ ತುಂಬ ಸಪೋರ್ಟ್ ಇದೆ ನನಗೆ. ನಾನು ಏನು ಮಾಡ್ತೀನಿ ಅಂದ್ರೂ ನಮ್ಮ ಮನೇಲಿ ಒಪ್ಕೊತಾರೆ ಮತ್ತು ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ ಅವರು ಡೌಟ್ಸು ಎಲ್ಲನೂ ಆಲ್ಮೋಸ್ಟ್ ನಾವು ಏನು ಕೇಳಿದ್ರೂ ಎಲ್ಲ ಡೌಟ್ ಕ್ಲಿಯರ್ ಮಾಡೋ ಥರನೇ ಲೆಕ್ಚರರ್ಸು ಮುಂಚೆನೇ ಪ್ರಿಪೇರ್ ಆಗಿರ್ತಾರೆ ಮತ್ತು ಅವ್ರಿಗೆಲ್ಲನೂ ಕ್ಲಿಯರ್ ಮಾಡೋ ಸ್ಟೆಬಿಲಿಟಿನೂ ಇರುತ್ತೆ. ಮತ್ತು ನಾನು ನಂದು ಈ ಸ್ಕೋರ್ಗೆ ನಾನು ಈ ಮ್ಯಾನೇಜ್ಮೆಂಟ್ಗೆ ಮತ್ತು ಅರುಣ್ ಸರ್ ಮತ್ತು ಸುನೀತಾ ಮಿಸ್ಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ಪ್ರೌಡ್ ಫೀಲ್ ಆಗುತ್ತೆ, ತುಂಬ ಸ್ಯಾಟಿಸ್ಫೈಡ್ ಫೀಲ್. ನಾನು ಫಿಸಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ 100 ಔಟ್ ಆಫ್ 100 ತೆಗೆದಿದ್ದೀನಿ. ಇದರಿಂದ ಲೆಕ್ಚರರ್ಸ್ ಎಫರ್ಟ್ಸ್ ತುಂಬ ಇದೆ, ಅವರು ತುಂಬ ಸಪೋರ್ಟ್ ಮಾಡಿದರು ಮತ್ತು ಪೇರೆಂಟ್ಸ್ ಸಪೋರ್ಟು ಭಾಳ ಇತ್ತು. ಅವರಿಂದಾಗೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇಷ್ಟು ದಿನ ನಾನು ಕಾಲೇಜ್ ಡೈಲಿ ಬರ್ಬೇಕಾದ್ರೆ ಬ್ಯಾನರ್ ನೋಡ್ಕೊಂಬರ್ತಿದ್ದೆ, ದೊಡ್ಡ ಬ್ಯಾನರ್ ನಾನು ಬೀಳಬೇಕು ಅಂತ. ಅಲ್ಲಿ ಬರ್ತಾ ಇಷ್ಟು ಕಂಪ್ಲೀಟ್ ಮಾಡ್ಕೊಂಡು ನಾನು ತುಂಬ SLC ಬರೀ 94% ಅಷ್ಟೇ ತೆಗ್ದಿದ್ದು. ನಾನು ದೊಡ್ಡ ಬ್ಯಾನರಲ್ಲಿ ಬರಬೇಕಂತ ಇತ್ತು. ಈಗ ಅಲ್ಲಿ ನೋಡ್ಕೊಂತ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಲೆಕ್ಚರರ್ಸ್ ಸಪೋರ್ಟ್ ಇದೆ ಅಲ್ಲಿ, ಅದಕ್ಕೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವರು ತುಂಬ ಸಪೋರ್ಟ್ ಮಾಡೋರು. ಈಗ ಕ್ಲಾಸಿಗೆ ಅವ್ರು ಪಾಠ ಮಾಡೋದು ಕರೆಕ್ಟಾಗಿ ಒಂದು ಸತಿ ಕೂತ್ಕೊಂಡು ಕರೆಕ್ಟಾಗಿ ಕ್ಲಾಸ್ ಕೇಳಿದಿದ್ರೆ ಮಾಡ್ಬೋದಿತ್ತು, ಆ ಥರ ಚೆನ್ನಾಗಿ ಮಾಡೋರು. ಎಸ್ ಸರ್, ಮ್ಯಾಥ್ಸ್ ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ ಸರ್ ಎಲ್ಲರೂ ಹೇಳ್ಕೊಡೋರು, ಸಪೋರ್ಟಿವ್ ಇದ್ದರು ಸರ್ ಎಲ್ಲ ಲೆಕ್ಚರರ್ಸ್. ಫಸ್ಟ್ ಇಯರಲ್ಲಿದ್ದಾಗ ನಾನು ಕರಾಟೆ ಸ್ಪೋರ್ಟ್ಸಿಗೆ ನ್ಯಾಷನಲ್ಸಿಗೆ ಹೋಗಿದ್ದೆ. ಅಲ್ಲಿ ಲೆಕ್ಚರರ್ಸ್ ಯಾರು ಏನೋ ನೀವು ಹೋಗಬೇಡ ಅಲ್ಲಿಗೆ ಹೋಗಬೇಡ ಅಂತೇನೋ ಅನ್ನಲಿಲ್ಲ, ಅದಕ್ಕೂ ಸಪೋರ್ಟ್ ಮಾಡಿದರು, ಕಳಿಸ್ಕೊಟ್ರು, ಟೈಮ್ ಕೊಟ್ಟರು, ಲ್ಯಾಬಿಗೂ ಮಾರ್ಕ್ಸ್ ಕೊಟ್ಟರು, ತುಂಬ ಸಪೋರ್ಟ್ ಮಾಡಿದರು. ಸ್ಪೋರ್ಟ್ಸಿಗೂ ತುಂಬ ಸಪೋರ್ಟ್ ಮಾಡಿದರು. ನ್ಯಾಷನಲ್ಸಲ್ಲಿ ಬ್ರಾನ್ಸ್ ಮೆಡಲ್ ಆಗಿತ್ತು ನಂದು. SSLCಯಲ್ಲಿ ನಮ್ಮ ಮಗ 62% ತೆಗೆದುಕೊಂಡಿದ್ದು ಸಾಕಷ್ಟು ಕಾಲೇಜುಗಳು ರಿಜೆಕ್ಟ್ ಮಾಡಿದವು. ಕೊನೆಗೆ ಅಥಣಿ ಕಾಲೇಜಿಗೆ ಸೇರಿಸಿದ್ದು ನಮ್ಮ ಮಗ 96% ತೆಗೆದುಕೊಂಡಿದ್ದು ಇದಕ್ಕೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳ ನಡುವೆ ಉತ್ತಮ ಹೊಂದಾಣಿಕೆಯೇ ಕಾರಣ. ಅತಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಈ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉತ್ತಮ ಅಂಕ ಪಡೆಯುವಂತೆ ಮಾಡುತ್ತಿದ್ದು ಕಾಲೇಜಿನ ಬಗ್ಗೆ ಪೋಷಕರು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಇವರು ಕಳೆದ ವರ್ಷ SLCಯಲ್ಲಿ ಸುಮಾರು 62% ಬಾಪೂಜಿ ಸ್ಕೂಲಲ್ಲಿ 62% ತೆಗೆದುಕೊಂಡಿದ್ದರು. ನಾವು ಭಾಳ ಕಾಲೇಜಿಗೆಲ್ಲ ಅಡ್ಡಾಡಿದ್ವಿ, ಸೀಟ್ ಕೊಡೋಕ್ಕೆ ಹಿಂದೆ ಮುಂದೆ ನಿರಾಕರಿಸಿದರು. ನಾವು ಕೊನೆಗೆ ನಮ್ಮ ಸ್ನೇಹಿತರು ಜಗದೀಶ್ ಅಂತೇಳಿ ಅವ್ರ ಮಗಳು ಐಶ್ವರ್ಯ ಅಂತೇಳಿದ್ಲು. ಅವಳು ಸಹಿತ ಇಲ್ಲೇ ಫಸ್ಟ್ ಇಯರ್ PUCಯಲ್ಲಿ ಸೆಕೆಂಡ್ ಇಯರ್ PUCಯಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಅವಳು 96 ಎಬವ್ ತೆಗೆದು ಅವ್ನು ನಮ್ಮ ಸ್ನೇಹಿತ ಜಗದೀಶ್ ಅವ್ರು ಹೇಳಿದರು, ವಿದ್ವತ್ ಮೆಡಿಕಲ್ ಮತ್ತು IIT ಅಕಾಡೆಮಿ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಬರುತ್ತೆ, ಸೇರಿಸು ಅಂತೇಳಿ. ಆ ಒಂದು ಮಾಹಿತಿಯಿಂದ ನಾವು ಇಲ್ಲಿ ಕಾಲೇಜಿಗೆ ಬಂದು ಅನಿತಾ ಮೇಡಮ್ಮು ಹಾಗೂ ಸುನೀತಾ ಮೇಡಮ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗೆ ಅವರು ಆಯಿತು ನಿಮ್ಮ ಮಗನ್ನೇ ನಾವು ಕಾಲೇಜಿಗೆ ಸೇರಿಸಿ ಪರವಾಗಿಲ್ಲ, ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಫಸ್ಟ್ ಇಯರ್ PUCಯಲ್ಲಿ ಒಂದು 97.33% ತೆಗೆದ. ಆ್ಯಕ್ಚುಲಿ SLCಯಲ್ಲಿ 62% ತೆಗೆದನು, ಫಸ್ಟ್ ಇಯರ್ PUCಯಲ್ಲಿ 97.33 ತೆಗೆದ. ಭಾಳ ಖುಷಿ ಆಯಿತು. ಹಾಗೂ ಈಗ ಸೆಕೆಂಡ್ ಇಯರ್ PUC ರಿಸಲ್ಟಲ್ಲಿ 96 ಎಬವ್ ತಗೊಂಡು ಇಡೀ ಕಾಲೇಜಿಗೆ ಗೌರವ ತಂದು ಕೊಟ್ಟಿದ್ದಾನೆ. ಹಾಗೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಶಾಲಾ ಆಡಳಿತ ಮಂಡಳಿಯವರಾಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಶಾಲಾ ಆಡಳಿತ ಮಂಡಳಿಗೂ ನಿರ್ದೇಶಕರಿಗೂ ನಾವು ನಮ್ಮ ಹೃದಯಪೂರ್ವಕ ಕೃತಜ್ಞತೆ ಹೇಳುತ್ತಾ, ಹಾಗೂ ನನ್ನ ಹೆಚ್ಚಿನ ಸ್ನೇಹಿತರಲ್ಲಿ ನಮಗೆ ಕೇಳ್ತಾರೆ, ನಾವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಯಾವ ಕಾಲೇಜು ಏನು ಅಂತೇಳಿ ನಾವು ಸುಮಾರು ನಮ್ಮ ಸ್ನೇಹಿತರ ಮಕ್ಕಳನ್ನ ಇಲ್ಲಿ ಸೇರಿಸಿದ್ವಿ. ಒಳ್ಳೆ ಅಚೀವ್ಮೆಂಟ್ ಆಗ್ತಾಯಿದ್ದಾರೆ, ಹುಡುಗರೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ. ಭಾಳ ಬಿಗಿ ಇದೆ ಕಾಲೇಜು, ಒಳ್ಳೆ ಸಂಸ್ಕೃತಿ ಇದೆ. ಆಮೇಲೆ ಎಜುಕೇಷನ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಬೇಜಾರಾಗ್ಬೋದು ಸ್ಟಾರ್ಟಿಂಗ್ ಸೇರಿದಾಗೆ, ಆದರೆ ಅವರು ಈ ಗುರುಗಳಿಗೆ ತಕ್ಕಂತಾಗೆ ಶಿಷ್ಯಂದ್ರೆ ಆಗ್ತಾ ಇದ್ದಾರೆ. ಸ್ವಲ್ಪ ಎಲ್ಲರೂ ಬಂದಷ್ಟೇ ಒಂದೇ ಪಟ್ಟಿಗೆ ಓದೋಂಥರಾಗಲ್ಲ. ಇವರು ಟೀಚಿಂಗ್ ಕೊಟ್ಟು ಎಲ್ಲ ಸ್ಕೋರ್ತಾ ಇದ್ದಾರೆ. ಇವರು ಕಾಲೇಜ್ ಆಡಳಿತ ಮಂಡಳಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ದೇವರಲ್ಲಿ ಚೆನ್ನಾಗಿ ಓದಿದ್ದಾನೆ. ಈ ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ. ಈ ತುಂಬ ಒಳ್ಳೆ ಕಾಲೇಜು. ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದರು. ಹಾಗಾಗಿ ನನ್ನ ಮಗ ತುಂಬ ಚೆನ್ನಾಗಿ ಓದಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ. ಖುಷಿ ಆಗ್ತಿದೆ ಸರ್. ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗಾಗಿ ಅವನು ಈ ಥರ ರ್ಯಾಂಕ್ ಬರೋಕ್ಕೆ ಸಾಧ್ಯತೆ. ಚೆನ್ನಾಗಿ ಓದ್ತಿದ್ದ ಸರ್, ಮನೆಗೆ ಟೈಮ್ ವೇಸ್ಟ್ ಮಾಡ್ತಿದ್ದಿಲ್ಲ. ಅವ್ನು ಮೊದಲಿಂದನೂ ಚೆನ್ನಾಗೇ ಓದಿದ್ದಾನೆ ಸರ್. 10th ಒಳ್ಳೆ ಪರ್ಸೆಂಟೇಜ್ ಆಯಿತು.
ಈಗ ಆಗ್ಬೋದು ಅನ್ಕೊಂಡಿದ್ದೆ, ಅದೇ ಥರ ಮಾಡೋದು. ನನ್ನ ಮಗ SLC ಒಳಗೆ 73%, 76% ಮಾಡಿದ್ದ. ಅವನಿಗೆ ಇಲ್ಲಿ ಸೇರಿಸ್ಬೇಕಾದ್ರೆ ನಾನು ಯೋಚನೆ ಮಾಡೇ ಸೇರಿಸ್ದೆ. ಯಾಕಂದರೆ ಸ್ಟ್ರೆಂತು ಈಗ 1000-2000 ಹುಡುಗರು ಇರೋದಕ್ಕಿಂತ 300-400 ಹುಡುಗರು ಇರೋ ಹತ್ರ ಸೇರಿದರೆ ಎಲ್ಲ ಹುಡುಗರನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಶಿಕ್ಷಕರು. ಅವರು ಯಾವ ರೀತಿ ಹೇಳ್ಕೊಡ್ಬೋದು, ಏನು ಮೊದಲು ತಿಳ್ಕೊಂಡಿದ್ದೆ ಚೆನ್ನಾಗಿದೆ ಕಾಲೇಜು ಅಂತ. ಹಿಂದೆ ಓದಿರೋ ಹುಡುಗರಿಂದ ಒಂದು ಶಿಸ್ತು, ಆಮೇಲೆ ಒಂದು ಬಿಗಿ ವಾತಾವರಣದಲ್ಲಿ ಮಕ್ಕಳಿಗೆ ಆಟೋಟ ಜೊತೆಗೆ ಲೆಕ್ಚರರ್ಸ್ಗಳು ಭಾರಿ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು, ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ, ಆ ರೀತಿಯಾಗಿ ಬೆಳೆಸ್ತಾರೆ ಇಲ್ಲಿ. ಅದೆಲ್ಲ ನಾನು ತುಂಬ 2-3 ವರ್ಷದಿಂದ ಸೇರಿಸ್ಬೇಕು ಅಂದಾಗ ಅವನ್ನೆಲ್ಲ ಅಬ್ಸರ್ವ್ ಮಾಡಿ ನನ್ನ ಮಗನಿಗೆ ಇಲ್ಲಿ ಸೇರಿಸಿದ್ವಿ. ಈಗ ಅವನು 95% ತೊಗೊಂಡಿದ್ದಾನೆ. ಅದು ತುಂಬ ಸಂತೋಷ ಆಯ್ತು ನಮಗೆಲ್ಲರಿಗೂ. ಅದೇ ರೀತಿಯ ಶಿಕ್ಷಕರು ಸಹ ಅವರ ಲೆಕ್ಚರರ್ಸ್ಗಳು ಅವನು ಹೆಂಗಿದ್ದ ಅಂದರೆ ತುಂಬ ಅವನು ಇನ್ನೂ ಅವನದು ಟ್ಯಾಲೆಂಟ್ ಅವರು ಗುರುಸಿದ್ರು. ಅವನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಅವನಿಗೆ ಎಂಕರೇಜ್ ಮಾಡಿರಿ. ನಾವು ಕೊಟ್ಟು ಅವನು ಪ್ರಯತ್ನ ಪಟ್ಟ. ಇಲ್ಲಿ ಹೇಗಿದೆ ಅಂದರೆ ಸರಿಯಾಗಿ ಬಂದರೆ ಬೆಳಿಗ್ಗೆ 8:30 ರಾತ್ರಿ 8:30 ತನಕ ಹೆಂಗಂದ್ರೆ ಲೆಕ್ಚರರ್ಸ್ಗಳು ಅವ್ರ ಮನೆಗಳಿಗೆ ಹೋಗಲ್ಲ. ಅವ್ರ ಹೆಂಡ್ರು ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡೋದು ಸುಮ್ಮನೆ ಅಲ್ಲ, ತಮ್ಮ ಮಕ್ಕಳ ಥರನೇ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ಬೆರೆತು ಅವರ ಮೈಂಡ್ ಹೆಂಗಿದೆ ಅಂತ ಅದನ್ನು ಸ್ಟಡಿ ಮಾಡಿ ಅವ್ರಿಗೆ ತಕ್ಕಂಗೆ ಅವ್ರಿಗೆ ಮಾತಾಡಿಸ್ಕೊಂತ ಇದೆಲ್ಲ ನೋಡಿ ಅವ್ರಿಗೇನಂದರೆ ಮಾರಲ್ಲಿನೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ತಕ್ಕಂಗೆ ಅವನು ಯಾವುದ್ರಲ್ಲಿ ಕೆಪಾಸಿಟಿ ಚೆನ್ನಾಗಿದೆ, ಈಗ ನೀಟ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಅದಕ್ಕೆ ತಕ್ಕಂಗೆ ಅವರು ಸಪೋರ್ಟ್ ಮಾಡ್ತಾ ಮಕ್ಳಿಗೆ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗ 73-76 ಇದ್ದನು 95 ಬರೋದಂದರೆ ಸುಮ್ಮನೆ ಅಲ್ಲ. ತುಂಬ ಸಂತೋಷ ಆಯ್ತು ಆ ದಿನ. ಒಟ್ಟಿನಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಮ್ಮ ಕಾಲೇಜಿನಲ್ಲಿ ಸೀಟ್ ನೀಡುವ ಮೂಲಕ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಇದೀಗ ಅಥಣಿ ಕಾಂಪೋಸಿಟ್ ಕಾಲೇಜು ಹಾಗೂ ವಿದ್ವತ್ ಮೆಡಿಕಲ್ ಹಾಗೂ IIT ಅಕಾಡೆಮಿ 100ಕ್ಕೆ 100 ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಗೆ ಮಾದರಿಯಾಗಿದೆ.